ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 30-40 4 BHK ಹೌಸ್. ಇದು ಸ್ವಲ್ಪನೂ ಜಾಗ ವೇಸ್ಟ್ ಮಾಡಿಲ್ಲ. ಈವನ್ ಕಾರ್ ಪಾರ್ಕಿಂಗು ಕೂಡ ಕೊಟ್ಟಿದ್ದಾರೆ. 4 ಬೆಡ್ರೂಮ್ ಮಾಡಿದ್ದಾರೆ. ಯಾವ ಥರ ಮೆಟೀರಿಯಲ್ ಹಾಕಿದ್ದಾರೆ, ಯಾವ ಥರ ಫಿನಿಷಿಂಗ್ ಮಾಡಿದ್ದಾರೆ ಅದನ್ನು ನೋಡ್ಕೊಳ್ಳಿ. ಮತ್ತು ಇದ್ರದ್ದು ಲೊಕೇಶನ್ ಇದೆಯಲ್ಲ, ಒಳ್ಳೆ ಲೊಕೇಶನಲ್ಲಿದೆ. ಇಲ್ಲಿಂದ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲು ಹತ್ತಿರ, ಶಾರದಾ ಪಬ್ಲಿಕ್ ಸ್ಕೂಲ್ ಹತ್ತಿರ, ನೀಪುಣ್ಯ ಅದೂ ಹತ್ತಿರ, NPS ಸ್ಕೂಲ್ಗೆ 10 ನಿಮಿಷ ಆಗ್ಬೋದು ಹೋಗೋಕ್ಕೆ. ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ. ಆಟೋ ಸ್ಟ್ಯಾಂಡ್ ಹತ್ತಿರದಲ್ಲಿದೆ. ಸೂಪರ್ ಮಾರ್ಕೆಟ್ ಹತ್ತಿರದಲ್ಲಿದೆ. ನಂದಿನಿ ಮಿಲ್ಕ್ ಪಾರ್ಲರ್ ಅದು ಹತ್ತಿರ, ಬೇಕ್ರಿ, ವೆಜಿಟೇಬಲ್ ಮಾರ್ಕೆಟ್ ಪ್ರತಿಯೊಂದೂ ಹತ್ತಿರದಲ್ಲಿದೆ. ನೋಡಿ, ಇದು 1,85,00,000 ಹೇಳ್ತಾ ಇದ್ದಾರೆ. ಈ ಕೆಲಸಕ್ಕೆ ಆರಾಮಾಗಿ ಕೊಡ್ಬೋದು ನನ್ನ ಪ್ರಕಾರ. ನೋಡಿ, ಇದು ಫುಲ್ 100% ಟೀಕ್ವುಡ್ ಕ್ಲಾಸ್ 1 ಹಾಕಿರೋದು, ಫಸ್ಟ್ ಟೀಕ್. ನಾರ್ತ್ ಡೋರ್ ನೋಡಿ, ಸಿಂಪಲ್ ಟೀಕ್ವುಡ್ಗೆ ಡಿಸೈನ್ ಮಾಡಿದ್ದಾರೆ. ಅತಿ ಜಾಸ್ತಿ ಏನು ತುಂಬಿಲ್ಲ, ಚೆನ್ನಾಗೂ ಕಾಣ್ತಾ ಇದೆ. ಫೋರ್ ಬೈ 8 ಚೌಕಟ್ಟು ಹಾಕಿದ್ದಾರೆ. ಮತ್ತು ಇಂಚಸ್ ಎಲ್ಲ ಕಂಪ್ಲೀಟು ಬ್ರಾಸ್ತೆ ಕೊಟ್ಟಿರೋದು. ಎಲ್ಲೂ ಸ್ವಲ್ಪನೂ ಡ್ಯಾಮೇಜ್ ಕಾಣಲ್ಲ. ನೋಡಿ, ಫಿಶ್ ಅಕ್ವೇರಿಯಮ್ಗೆ ಇದು ಇಟ್ಟಿರೋದು. ಕಣ್ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೋಸ್ಕರ ಎದುರುಗಡೆನೇ ಫಿಶ್ ಅಕ್ವೇರಿಯಮ್ ಮಾಡೋಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಲೀವಿಂಗ್ TV ಕ್ಯಾಬಿನೆಟ್, ಫಾಲ್ ಸೀಲಿಂಗ್ ನೋಡಿ, ಸಿಂಪಲ್ಲಾಗಿ ಮಾಡಿದರೆ, ಅತಿ ಜಾಸ್ತಿ ಏನೂ ತುಂಬಿಲ್ಲ. ಇವನ್ ಎಲ್ಲ ಕಡೆ ಫ್ಯಾನ್ಸಿ ಫಿಟ್ಟಿಂಗ್ಸ್ ಈ ಥರದ್ದೆಲ್ಲ ಹಾಕಿದ್ದಾರೆ. ನೋಡಿ, ಬೆಳಕಂತೂ ಭಾಳ ಚೆನ್ನಾಗಿದೆ ಮನೆಯಲ್ಲಿ. ನೋಡಿ, ಪೂಜಾ ರೂಮ್ ಎಷ್ಟು ಚೆನ್ನಾಗಿದೆ. ಮತ್ತೊಂದು ಸಲ ತೋರಿಸ್ತೀನಿ. ನೋಡಿ, ರೈಟ್ ಸೈಡ್ಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಸ್ಟೇರ್ ಕೇಸ್ ಬರುತ್ತೆ, ಅದಕ್ಕೆ ಕೆಳಗಡೆನೂ ಜಾಗ ಬಿಟ್ಟಿಲ್ಲ. ವಾಶ್ ಬೇಸಿನ್, ನಲ್ಲಿ ಎಲ್ಲ ಕಂಪ್ಲೀಟ್ ಫಸ್ಟ್ ಕ್ವಾಲಿಟಿದು ಜಾಗ್ವರ್ನಲ್ಲಿ ಹಾಕಿದ್ದಾರೆ ಎಲ್ಲ ಕಡೆನೂ. ಕಾಮನ್ ಬಾತ್ರೂಮ್ ಗ್ರೌಂಡ್ ಫ್ಲೋರ್ ಬೆಡ್ರೂಮ್ ಎದುರುಗಡೆನೇ ಇದೆ. ಎಕ್ಸಾಸ್ಟ್ ಫ್ಯಾನು ಕೂಡ ಎಲ್ಲ ಕಡೆನೂ ಹಾಕಿದ್ದಾರೆ ಬಾತ್ರೂಮ್ಸ್ಗೆ. ನೋಡಿ, ಕೆಳಗಡೆ ಸ್ಟೇರ್ ಕೇಸ್ ಕೆಳಗಡೆ ಜಾಗ ಬಿಟ್ಟಿತ್ತು, ಅದಕ್ಕೂ ಸ್ಟೋರ್ ರೂಮ್ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರ್ದು ಬೆಡ್ರೂಮ್. ಇದು ಫಿನಿಷಿಂಗಲ್ಲಿ ಇಂಥ ಜಾಗದಲ್ಲಿ ಸ್ವಲ್ಪ ಸರಿಯಾಗಿ ಬಂದಿಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಆ ಥರ ಬೆಳ್ದು ತೋರಿಸ್ಬಾರ್ದು, ಆ ರೀತಿ ಇದೆ ಕೆಲಸ. ಈ ಥರ ಕೆಲಸ ಒಂದು 50 ವೀಡಿಯೋ ಮಾಡಿದ್ರೆ ಒಂದು ಈ ಥರ ಮನೆ ಸಿಕ್ಕೋದು ನಮಗೆ. ನೋಡಿ, ಫಿನಿಷಿಂಗ್ ಯಾವ ಥರ ಇದೆ. ವಾರ್ಡ್ರೋಬು, ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲೆ ರಾಫ್ಟ್ ಕೂಡ ಮಾಡಿದ್ದಾರೆ. ಮತ್ತು ಲಿವಿಂಗ್ ಸೈಡ್ ಬಂದಿದ್ದೀನಿ. ನೋಡಿ, ಪೂಜಾ ರೂಮ್. ಇದು ಡಿಸೈನು ಚೆನ್ನಾಗಿದೆ ಪೂಜಾ ರೂಮ್ದು. ಲಿವಿಂಗ್ ದೊಡ್ಡ ದೊಡ್ಡ ಕಿಟಕಿ ಎಲ್ಲ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್. ನೋಡಿ, ಪೂಜಾ ರೂಮ್ ಒಳಗಡೆ ತೋರಿಸ್ತಾ ಇದ್ದೀನಿ. ನೋಡಿ, ವುಡ್ಡಲ್ಲಿ ಎಲ್ಲರೂ ಸ್ವಲ್ಪ ಡ್ಯಾಮೇಜ್ ಕಾಣ್ತಾ ಇದೆ. ನೋಡಿ, ಮೇಲ್ಗಡೆ ಓಪನ್ ಸ್ಕೈಗೆ ಗ್ಲಾಸ್ ಹಾಕಿದರೆ ಮತ್ತು ಬೆಳಕು ಚೆನ್ನಾಗಿ ಬರ್ತಾ ಇದೆ. ಪೂಜಾ ರೂಮ್ ಮೇಲೇ ಬೆಳಕು ಬೀಳ್ತಾ ಇದೆ. ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ಸ್ಟೇರ್ ಕೇಸ್ ಈ ಕಡೆಯಿಂದ ಕೊಟ್ಟಿದ್ದಾರೆ. ರೈನಿಂಗ್ಸನ್ನು ಫುಲ್ ಟೀಕ್ವುಡ್ಡಲ್ಲೇ ಕೊಟ್ಟಿದ್ದಾರೆ.
ಆ ರೈಲಿಂಗ್ಸು ಕೂಡ ಫಸ್ಟ್ ಟೀಕ್. ರೈಟ್ ಸೈಡ್ದು ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ನೋಡಿ ಫಿನಿಶಿಂಗ್ ಯಾವ ಥರ ಕಾಣ್ತಾ ಇದೆ. ನೋಡಿ ಫುಲ್ ಜಾಗ್ವಾರ್ ನಲ್ಲಿಗಳು. ಗ್ಯಾಸ್ ಸಿಲಿಂಡ್ರಿಂದ ಬಂದಿರೋದು ಪೈಪ್ ಇದು. ಡೈನಿಂಗ್ ಹಾಲ್ಗೂ ಸಿಂಪಲ್ಲಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ನೋಡಿ ಕಿಚನ್ಗೂ ಈ ಥರ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸ್ಟೋರ್ ರೂಮ್, ಕಿಚನ್ಗೆ ಸ್ಟೋರ್ ರೂಮನ್ನು ಮಾಡಿದ್ದಾರೆ. ರೈಟ್ ಸೈಡಲ್ಲಿ ಲೀವಿಂಗ್ ಇದೆ. ಲೀವಿಂಗ್ ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ, ತೋರಿಸಿಲ್ಲ ಅದು. ಹೊರಗಡೆಯಿಂದನೇ ಲೀವಿಂಗಿಂದ ಬಂದು ಕೆಲಸದವರು ಕೆಲಸ ಮಾಡಿಬಿಟ್ಟು ಹಂಗೆ ಹೋಗ್ಬೋದು. ಮನೆ ಒಳಗಡೆ ಎಂಟರ್ ಆಗಿಲ್ಲ ಅಂದ್ರೂ ಹಂಗೆ ಬಂದು ಹೋಗ್ಬೋದು. ನೋಡಿ ರೈಲಿಂಗ್ಸ್ಗೆ ಸ್ವಲ್ಪನೂ ಡ್ಯಾಮೇಜ್ ಹಾಕಿಲ್ಲ ನೋಡಿ, ಎಲ್ಲ ಫಸ್ಟಿಗೆ ಹಾಕಿರೋದು. ನೋಡಿ ಮೇಲ್ಗಡೆಯಿಂದ ಬೆಳಕು ಬಂದರೆ ಸೀದಾ ಡೈರೆಕ್ಟ್ ಪೂಜಾ ರೂಮ್ಗೆ ಬೀಳ್ತಿದೆ. ಈ ಥರದೊಂದು ಜೂಮರ್ ಹಾಕಿದ್ದಾರೆ. ಲೈಟ್ ಆಫ್ ಮಾಡಿದ್ರೂ ಮೇಲ್ಗಡೆ ಬೆಳಕಲ್ಲಿ ಮಿಂಚುತ್ತಾ ಇರ್ತಿದೆ ಲೈಟ್ಗಳು. ನೋಡಿ ಇದೊಂದು ಬೆಡ್ರೂಮು. ಮೇಲ್ಗಡೆ ಲಿವಿಂಗೂ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ದು ಲಿವಿಂಗ್ ಇದು. ಸಿಟ್ಔಟು ಕೊಟ್ಟಿದ್ದಾರೆ. ನೋಡಿ ಫುಲ್ಲಿ ಡೆವಲಪ್ಡ್ ಏರಿಯಾ ಇದು. ಸ್ವಲ್ಪ ಸೈಡ್ಗಳು ಖಾಲಿ ಇದೆ ಅಷ್ಟೇ. ಎಲ್ಲ ಥರದ್ದು ಫೆಸಿಲಿಟಿ ಇದೆ. ನೋಡಿ ಇದು ಮಾಸ್ಟರ್ ಬೆಡ್ರೂಮು. ಇದು 2ನೇ ಬೆಡ್ರೂಮ್ ತೋರಿಸ್ತಾ ಇರೋದು. ಗ್ರೌಂಡ್ ಫ್ಲೋರಲ್ಲಿ ಒಂದು ತೋರಿಸಿದ್ದೀನಿ, ಮೇಲ್ಗಡೆ ಒಂದು. ಗ್ರೌಂಡ್ ಫ್ಲೋರಲ್ಲಿ ಇದೇ ಥರ ರೂಮ್ ಇಷ್ಟೇ ಇರೋದು, ಅದನ್ನು ಕೆಳಗಡೆದು. ಇದಕ್ಕೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಸಿಂಪಲ್, ಇದಕ್ಕೆ ಏನು ಗೋಜಲ್ ಮಾಡಿಲ್ಲ, ಕಲರ್ ಕೊಟ್ಟು ಎಲ್ಲ ಇದು ಮಾಡ್ತಾರಲ್ಲ ಆ ಥರ ಇಲ್ಲ. ವಾರ್ಡ್ರೋಬು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್. ನೋಡಿ ಈ ಥರ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಅಂದರೆ ನಮಗೆ ಸಂಪರ್ಕ ಮಾಡಿ. ಮೈಸೂರು ಸರೌಂಡಿಂಗಲ್ಲಿ ಎಲ್ಲೇ ಇದ್ರೂ ಮಾಡಿಕೊಡ್ತೀವಿ ನಾವು. ಎಲ್ಲ ಕೆಲಸನೂ ಮಾಡಿಕೊಡ್ತೀವಿ. ನೋಡಿ ಇದು ಕಾಮನ್ ಅಟ್ಯಾಚ್ ಬಾತ್ರೂಮು. ಮೇಲ್ಗಡೆ ಶವರ್ ಇದೆಯಲ್ಲ, ಸುಮಾರು ಜನ ಇಷ್ಟೇ ಹಾಕಿ ಅರ್ಧ ಇಡೀ ಇದು ಮಾಡ್ತಾರೆ. ಇದು ಅರ್ಧ ಬಾತ್ರೂಮ್ಗೆ ಬಂದಿದೆ ನೋಡಿ, ಅಷ್ಟು ಉದ್ದಕ್ಕೆ ಕೊಟ್ಟಿದ್ದಾರೆ. ನೋಡಿ ಜಾಗ್ವಾರ್ ನಲ್ಲಿಗಳು ಎಲ್ಲ ಕಡೆನೂ. ನೋಡಿ ಇದು ಜಾಗ್ವಾರೆ. ನೋಡಿ ಇಲ್ಲಿ ಎಷ್ಟು ಉದ್ದಕ್ಕೆ ಕೊಟ್ಟಿದ್ದಾರೆ ಪೈಪು. ನಲ್ಲಿಯಲ್ಲಿ ಪ್ರೆಷರ್ ಇಲ್ಲ ಅಂದ್ರೂ ಕರೆಕ್ಟಾಗಿ ಮೈ ಮೇಲೆ ಬೀಳ್ತದೆ ನೀರು, ಆ ಥರ ಮಾಡಿದ್ದಾರೆ. ಇದು 3ನೇ ಬೆಡ್ರೂಮು.
ಮೂಲೆಯಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಇದಕ್ಕೂ ಫಾಲ್ ಸೀಲಿಂಗ್ ಫ್ಯಾನ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಪೇಂಟ್ ನೋಡಿ ಎಲ್ಲ ಕಾಸ್ಟ್ಲಿ ಮೆಟೀರಿಯಲ್ ಹಾಕಿರೋದು. ಮತ್ತು ಫ್ಲೋರಿಂಗ್ಗೆ ಎಲ್ಲ ಬೆಡ್ರೂಮ್ಸ್ಗೂ ಟೈಲ್ಸ್, ವುಡನ್ ಟೈಲ್ಸ್ ಹಾಕಿದ್ದಾರೆ. ವುಡನ್ ಫ್ಲೋರಿಂಗ್, ಟಿವಿ ಕ್ಯಾಬಿನೆಟ್, ಅಟ್ಯಾಚ್ ಬಾತ್ರೂಮ್. ಸ್ಯಾನಿಟರಿ ಐಟಮ್ ಫುಲ್ ಕಂಪ್ಲೀಟ್ ಜಾಗ್ವಾರ್ದೇ ಹಾಕಿರೋದು ನೋಡಿ. ಇಲ್ಲೂ ಅಷ್ಟೇ ಉದ್ದ ಪೈಪ್ ಹಾಕಿ ನೀರು ಪ್ರೆಷರ್ ಇಲ್ಲನೂ ತಲೆ ಮೇಲೆ ಬೀಳಬೇಕು ಆ ರೀತಿ ಮಾಡಿದ್ದಾರೆ ನೋಡಿ. ಇದನ್ನು ಜಾಗ್ವಾರ್. ಈ ಏರಿಯಲ್ಲಿ ಎಲ್ಲದಕ್ಕೂ ನಡ್ಕೊಂಡೇ ಹೋಗ್ಬೋದು, ವೆಹಿಕಲ್ಲೇ ಬೇಕಾಗಿಲ್ಲ. ಆ ಥರ ಪ್ರೈಮ್ ಲೊಕೇಶನ್ನಲ್ಲಿದೆ. ಇದು 4ನೇ ಬೆಡ್ರೂಮು, ಕಿಡ್ಸ್ ರೂಮ್ ಅಂತ ಮಾಡಿದ್ದಾರೆ. ನಾಲ್ಕು ಸ್ಕೂಲ್ ಮಧ್ಯದಲ್ಲಿ ಇರೋದು ಮನೆ ಇದು. ಮತ್ತು ಬಸ್ ಸ್ಟಾಪು ನೆಕ್ಸ್ಟ್ ಕ್ರಾಸಲ್ಲೇ ಇರೋದು. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ ನೋಡಿ. ಫುಲ್ ಪಿಲ್ಲರ್ ಕನ್ಸ್ಟ್ರಕ್ಷನು. ಇದರಲ್ಲಿ ಟಫನ್ ಗ್ಲಾಸ್ ಹಾಕಿದರೆ ಕೆಳಗಡೆ ಸ್ಟೈನ್ಲೆಸ್ ಸ್ಟೀಲ್ದು ಪಟ್ಟಿನೂ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಇದೆ. ಮತ್ತು ಸ್ಟೋರ್ ರೂಮ್ ಥರ ಮಾಡಿದ್ದಾರೆ. ತ್ರಿವೇಣಿ ಸರ್ಕಲ್ ಸೂಪರ್ ಮಾರ್ಕೆಟು ಅದೂ ಹತ್ತಿರದಲ್ಲಿದೆ ಇದರಲ್ಲಿ. 1,85,00,000 ರೂಪಾಯಿ ಹೇಳ್ತಾಯಿದ್ದಾರೆ.